ಹಾಯ್ ಎಲ್ಲರಿಗೂ. ಇವತ್ತಿನ ನಮ್ಮ ವಿಡಿಯೋ ಏನಂದರೆ ಒಂದು ಲಿಕ್ವಿಡ್ ಬಗ್ಗೆ. ಗಿಡಗಳಿಗೆ ತುಂಬ ಒಳ್ಳೆಯದು. ಬೀಟ್ರೋಟ್ ಲಿಕ್ವಿಡ್ ಬಗ್ಗೆ. ಬೀಟ್ರೋಟ್ ಲಿಕ್ವಿಡ್ ಅಂದರೆ ನಾವು ಬೀಟ್ರೋಟ್ ತಂದೆ ಮಾಡಬೇಕು ಅಂತ ಏನಿಲ್ಲ. ನಮ್ಮ ಮನೇಲಿ ಬೀಟ್ರೋಟ್ ತಂದು ನಾವು ಯೂಸ್ ಮಾಡಾದಮೇಲೆ ಅದರದ್ದು ಸಿಪ್ಪೆ ಉಳಿಯುತ್ತಲ್ಲ, ಅದರಿಂದ ಲಿಕ್ವಿಡ್ ಮಾಡ್ಕೊಳ್ಳೋವಂಥ ಮಿಶ್ರಣ ಇದು. ಇದರಿಂದ ನಾವು ಹೂವದ ಸೈಜ್ ದೊಡ್ಡದಾಗಿ ಪಡಿಬೋದು ಮತ್ತು ಜಾಸ್ತಿ ಹೂವುಗಳು ಪಡಿಬೋದು. ಆ ಥರ ಒಳ್ಳೆಯ ಗುಣಗಳ ಪಟ್ಟಿರುವ ಒಂದು ಲಿಕ್ವಿಡ್ ಇದು. ನೋಡಿ, ಈ ಥರ ಬೀಟ್ರೋಟ್ ಪೀಲ್ಸ್ ಬರುತ್ತಲ್ಲ, ನಮಗೆ ಬೀಟ್ರೋಟ್ನ ಕ್ಲೀನ್ ಮಾಡಿದ್ಮೇಲೆ ಬರೋ ಸಿಪ್ಪೆನ ತೆಗೆದು ನಾವು ಅದನ್ನು ಬಿಸಾಕ್ತೀವಿ. ಬಿಸಾಕೋದ್ರ ಬದಲು ಈ ಥರ ಒಂದು ಪಾತ್ರೆಯಲ್ಲಿ ಅಲ್ಲಿ ಇದೆಲ್ಲ ಹಾಕಿಟ್ಕೊಂಡು, ಆ ವೇಸ್ಟೆಲ್ಲ ಹಾಕಿಟ್ಕೊಂಡು ನಾವು 3 ದಿನದ ಕಾಲ ನೆನೆಸಿ ಇಟ್ಕೊಂಡ್ರೆ ಅದರಲ್ಲಿರೋ ಒಳ್ಳೆ ಗುಣಗಳೆಲ್ಲ ನೀರಲ್ಲಿ ಬಿಟ್ಕೊಳ್ಳುತ್ತೆ. ಅದರಿಂದ ನಮಗೆ ನಮ್ಮ ಗಿಡಗಳಲ್ಲಿ ಹೂವದ ಸೈಜ್ ಜಾಸ್ತಿ ಆಗುತ್ತೆ ಮತ್ತು ಹೂವು ಕಲರು ಬ್ರೈಟಾಗಿ ಬರುತ್ತೆ. ಇದು ಗುಲಾಬಿ ಗಿಡಕ್ಕೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದನ್ನು ಡೈಲ್ಯೂಟ್ ಮಾಡ್ಕೊಳ್ಳಿ. ನಾವು ಆ ಥರ 3 ದಿನದ ಕಾಲ ನೆನೆಸಿ ಇಟ್ಟಿದ್ಮೇಲೆ ಅದು ಚೆನ್ನಾಗಿ ಲಿಕ್ವಿಡ್ ಕಲರೆಲ್ಲ ಬಿಟ್ಕೊಂಡಾಗಿರುತ್ತೆ. ಆಮೇಲೆ ನಾವು ಸ್ವಲ್ಪ ನೀರು ಎತ್ಕೊಂಡು 1 ಲೀಟರ್ 5 ಲೀಟ್ರ್ ನೀರಿಗೆ ಹಾಕ್ಕೊಳ್ಳಿ. ನನ್ನ ಹತ್ರ ನಾನು ನೆನೆಸಿಟ್ಟಿರೋದು ಕೇವಲ 1 ಲೀಟ್ರಲ್ಲಿ ಮಾತ್ರ. ಅದು ಮನೇಲಿ ಪಲ್ಯ ಮಾಡೋಕ್ಕೆ ಅಂತ ತಂದಿರೋ ಬೀಟ್ರೋಟಿಂದ ಸಿಪ್ಪೆ ತೆಗೆದಿರ್ತಾರಲ್ಲ, ಅದನ್ನ ಎತ್ತಿ ನೆನೆಸಿರೋದು. ಅದನ್ನು ಆ ಥರ ನೀರಲ್ಲಿ ಡೈಲ್ಯೂಟ್ ಮಾಡಿಕೊಂಡು ನಾವು ಗಿಡಗಳಿಗೆ ಕೊಟ್ಕೊಬೋದು. ಎಲ್ಲ ಗಿಡಗಳಿಗೂ ಕೊಟ್ಕೊಬೋದು, ಆದರೆ ಗುಲಾಬಿ ಗಿಡಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಅದನ್ನು ಕೊಟ್ಟ ನಂತರ ನೀವೇ ರಿಸಲ್ಟ್ಸ್ ನೋಡ್ಬೋದು. ಗುಲಾಬಿ ಗಿಡದಲ್ಲಿ ಮೊಗ್ಗುಗಳು ಜಾಸ್ತಿ ಆಗುತ್ತೆ, ಆಮೇಲೆ ಅದರಲ್ಲಿ ಹೂವುಗಳು ಚೆನ್ನಾಗಿ ಹರಡುತ್ತೆ. ಗುಲಾಬಿ ಗಿಡಕ್ಕೆ ತುಂಬ ಒಳ್ಳೆಯದು. ನಾನು ಫ್ರೂಟ್ಸ್ ಪ್ಲ್ಯಾಂಟಿಗೂ ಕೊಡ್ತೀನಿ, ಗುಲಾಬಿ ಗಿಡಕ್ಕೂ ಕೊಡ್ತೀನಿ, ನಾನು ದಾಸವಾಳಕ್ಕೂ ಕೊಡ್ತೀನಿ. ಎಲ್ಲದರಲ್ಲೂ ಅಷ್ಟೇ ಯಾವುದೋ ಒಂದು ಥರ ಇದು ಹೆಲ್ಪ್ ಮಾಡುತ್ತೆ. ಆದರೆ ನಾವು ಗುಲಾಬಿ ಗಿಡದಲ್ಲಿ ಬೇಗ ರಿಸಲ್ಟ್ಸ್ ನೋಡ್ಬೋದು ಅಷ್ಟೇ. ಆ ಥರ ಒಂದು ಸಲ 3 ದಿನ ನೆನೆಸಿಟ್ಟ ಮೇಲೆ ಮತ್ತೊಂದು ಸಲ ನೆನೆಸ್ಕೊಬೋದು. ಅದನ್ನು ಆ ಸಿಪ್ಪೆನ ಹಂಗೆ ಇಟ್ಕೊಂಡು ಮತ್ತೊಂದು ಸಲ ನೀರು ಹಾಕಿಟ್ಕೊಂಡ್ರೆ ಮತ್ತೆ ಇನ್ನೂ ಅದರಲ್ಲಿರೋ ಏನೇ ಗುಣಗಳಿದ್ರೇನು ಅದರಲ್ಲಿ ಎಲ್ಲ ನೀರಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಆ ನೀರನ್ನ ಮತ್ತೆ ಇನ್ನೊಂದು ಸಲ ಯೂಸ್ ಮಾಡ್ಬೋದು. ಈ ನೀರನ್ನ ಡೈಲ್ಯೂಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಸೆಕೆಂಡ್ ಟೈಮ್ ಏನಾದರೂ ನೆನೆಸಿರ್ತೀವೋ ನಾವು, ಆ ಸೆಕೆಂಡ್ ಟೈಮ್ ನೆನೆಸಿರೋ ನೀರನ್ನು ಡೈಲ್ಯೂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋಲ್ಲ. ಫಸ್ಟ್ ಟೈಮ್ ಆದರೆ ತುಂಬ ಇದಿರುತ್ತೆ, ನಾವು ಡೈಲ್ಯೂಟ್ ಮಾಡ್ಕೊಂಡು ಹಾಕ್ಕೊಬೇಕು. ಸೆಕೆಂಡ್ ಟೈಮ್ ಡೈಲ್ಯೂಟ್ ಮಾಡ್ಕೊಳ್ಳೋದು ಬೇಡ, ಹಾಗೆ ಹಾಕ್ಕೊಬೋದು. ಈ ಥರ ನೀರು ಬಿಟ್ಕೊಂಡು ಒಂದು ಸಲ ಚೆನ್ನಾಗೆ ಏನಿರುತ್ತೆ ಆ ವೇಸ್ಟ್ ಅದನ್ನು ಕ್ಲೀನಾಗಿ ನಾವು ಕೈಯಲ್ಲಿ ಇದು ಸ್ವಲ್ಪ ಇದು ಮಾಡಿಕೊಂಡ್ರೆ ಆ ಥರ ಸ್ವಲ್ಪ ನೋಡಿ ಅಲ್ಲೇ ಕಲರ್ ಬಿಟ್ಕೊತದೆ. ಅದರಲ್ಲಿ ಏನು ಜಾಸ್ತಿ ಇರೋಲ್ಲ ಪೋಷಕಾಂಶಗಳು, ಇನ್ನೊಂದು ಸ್ವಲ್ಪ ಇರುತ್ತೆ. ಅದನ್ನು ಬಿಟ್ಕೊಂಡ್ಬಿಟ್ರೆ ನಮಗೆ ಆ ನೀರನ್ನು ಹಾಕ್ಬಿಟ್ಟು ಆ ಉಳಿದಿರೋ ಸಿಪ್ಪೆನ ಪಾಟಲ್ಲೇ ಸ್ವಲ್ಪ ಮಣ್ಣು ತೆಗೆದ್ಬಿಟ್ಟು ಹಾಕ್ಬಿಟ್ರೆ ಅದನ್ನು ಗೊಬ್ಬರ ಆಗೋಗುತ್ತೆ. ಸೊ ಝೀರೋ ವೇಸ್ಟ್ ಅಂತ. ಇದನ್ನೇನು ನಾವು ದುಡ್ಡು ಕೊಟ್ಟು ಥರ ಅವಶ್ಯಕತೆ ಇಲ್ಲ. ನಮ್ಮ ಮನೇಲಿ ಹೋಗುವಂಥ ವೇಸ್ಟಿಂದ ನಾವು ಮಾಡ್ಕೊಳ್ಳೋ ಗಿಡಗಳಿಗೆ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಅಂತಲೇ ಹೇಳ್ಬೋದು ಇದು. ಆಮೇಲೆ ಇದೇ ಥರ ಇನ್ನೂ ಎಷ್ಟೊಂದಿದೆ, ಎಲ್ಲ ತೋರಿಸ್ತೀನಿ ನಾನು. ಆಮೇಲೆ ವೀಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಉಪಯೋಗ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರದ ಲಿಕ್ವಿಡ್ ಇನ್ನೂ ಎಷ್ಟೊಂದು ನಾನು ತೋರಿಸ್ಕೊಡ್ತೀನಿ ನಿಮಗೆ. ಆಮೇಲೆ ಗಿಡಗಳು ಯಾವ ಸ್ಟೇಜಲ್ಲಿ ಇರೋವಾಗ ನಾವು ಇದನ್ನು ಕೊಟ್ಕೊಬೇಕು ಗೊತ್ತಾ? ಇವಾಗ ಗಿಡಗಳು ಬಿಸಿಲು ತುಂಬ ಇರೋವಾಗ ಗಿಡಗಳು ಒಣಗ್ದಂಗೆ ಅನಿಸುತ್ತಲ್ಲ, ಆವಾಗ ಕೊಟ್ಕೊಂಡ್ರೆ ನಮಗೆ ಗಿಡಗಳು ತಕ್ಷಣ ಎಳ್ಕೊಳ್ಳುತ್ತಲ್ವ ಈ ನೀರು, ಆವಾಗ ಅದಕ್ಕೆ ಗೊತ್ತಾಗುತ್ತೆ. ಇವಾಗ ನಾನು ಚೇಪೆ ಗಿಡ ತೋರಿಸ್ತೀನಿ ನೋಡಿ. ಆ ಚೇಪೆ ಗಿಡ ನೀರು ಇಲ್ದಿರ ಬಾಡ್ದಂಗೆ ಆಗಿದೆ, ಮೇಲ್ಗಡೆ ಚಿಗುರುಗಳೆಲ್ಲ. ಈ ಟೈಮಲ್ಲಿ ನಾನು ಕೊಡ್ತೀನಿ, ಅದು ಬಾಡಕ್ಕೆ ಬಿಡ್ತೀನಿ ನಾನೇ ಬೇಕು ಅಂತಲೇ. ಅಂದರೆ ಆವಾಗ ನಾವು ಈ ಲಿಕ್ವಿಡ್ ಕೊಟ್ಟರೆ ತಕ್ಷಣ ಹೀರ್ಕೊಳ್ಳುತ್ತೆ ಅಲ್ವಾ, ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಕ್ಲೀನಾಗೆ ನಾವು ಕೊಟ್ಟಿರೋ ಲಿಕ್ವಿಡ್ಡಲ್ಲಿ ಏನೇನು ನ್ಯೂಟ್ರಿಷಿಯನ್ಸ್ ಇರುತ್ತೋ ಎಲ್ಲ ಹೀರ್ಕೊಳ್ಳುತ್ತೆ. ಅದು ನಮಗೆ ಚೇಪೆ ಗಿಡದಲ್ಲಿ ಹೂವುಗಳು ಇವಾಗ ಮೊಗ್ಗು ಸ್ಟೇಜಲ್ಲಿದೆ ನಮ್ಮ ಚೇಪೆ ಗಿಡ, ಅದಕ್ಕೆ ಅದಕ್ಕೂ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಯಿಗಳು ನಿಲ್ಲಿ ಅಂತ. ಆಮೇಲೆ ಗುಲಾಬಿ ಗಿಡಗಳು ಕೊಡ್ತೀನಿ, ಎಲ್ಲದಕ್ಕೂ ಕೊಡ್ತೀನಿ. ಆಮೇಲೆ ಬನಾನಾ ಪೀಲ್ ಫರ್ಟಿಲೈಸರೂ ಮಾಡ್ಕೊಬೋದು. ಅಂದರೆ ನಾವು ಬಾಳೆಹಣ್ಣು ತಿಂದು ಉಳಿದಿರೋ ಸಿಪ್ಪೆನೂ ನೆನೆಸಿ ಇದೇ ಥರ ಕೊಡ್ಬೋದು ನಾವು. ಅದನ್ನು ತೋರಿಸ್ತೀನಿ ನಾನು ಇನ್ನೊಂದು ಸಲ. ಇಲ್ಲ ಬಾಳೆಹಣ್ಣು ಸಿಪ್ಪೆ ಇಲ್ಲ ಅಂದ್ರೂ ನಾವು ಅಂಗಡಿಗಳ ಹತ್ರ ಹೋಗ್ಬಿಟ್ಟು ಅವರು ಬಿಸಾಕುವಂಥ ಬಾಳೆಹಣ್ಣು ಏನಿರುತ್ತೋ ರಾತ್ರಿ ಹೊತ್ತು, ಅಂದರೆ ಹಣ್ಣಾಗೋಗಿರುತ್ತೆ ತುಂಬ, ಯಾರೂ ಇಸ್ಕೊಳ್ಳಲ್ಲ ಅಂತ ಬಿಸಾಕ್ತಾ ಇರ್ತಾರೆ. ಅದನ್ನು ನಾವು ಎಷ್ಟೊಂದಷ್ಟು ಒಂದು 20 ರೂಪಾಯಿ ಕೊಟ್ಟರೆ 1 kg ಆ ಥರ ಎಲ್ಲ ಕೊಡ್ತಾರೆ. ಆ ಥರ ಈಸ್ಕೊಂಬಂದು ಅದರಿಂದನೂ ಒಂದು ಲಿಕ್ವಿಡ್ ಮಾಡ್ಕೊಬೋದು. ತೋರಿಸ್ತೀನಿ, ಮುಂದೆ ಬರುವ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಈ ಥರ ನೋಡಿ, ಸ್ಟಾರ್ ಫ್ರೂಟಿಗೂ ಕೊಟ್ಟಿದ್ದೀನಿ. ಸ್ಟಾರ್ ಫ್ರೂಟೂ ಫುಲ್ಲು ಹೂವು ಸ್ಟೇಜಲ್ಲಿದೆ, ಹೂವು ಬಿಟ್ಟಿದೆ ಫುಲ್ಲಾಗಿ ನೋಡಿ. ಈ ಥರ ಫುಲ್ಲು ಹೂವು ಬಿಟ್ಟಿದೆ. ಆಮೇಲೆ ಇದು ಎಲ್ಲ ಗಿಡಗಳಿಗೂ ಕೊಡ್ತೀನಿ ನಾನು, ಈ ಗಿಡ ಅಂತ ಏನಿಲ್ಲ. ಅಂದರೆ ರೋಸ್ ಗಿಡಗಳಿಗೆ ಮಾತ್ರ ಕಂಪಲ್ಸರಿ ಕೊಡ್ತೀನಿ. ಈ ಲಿಕ್ವಿಡ್ ಮಾಡಿದಾಗ ರೋಸ್ ಗಿಡಗಳಿಗೆ ಕೊಡ್ತೀನಿ.
ಹೂವು ಚೆನ್ನಾಗಿ ಬಿಡುತ್ತೆ ಅಂತ ರೋಸ್ ಗಿಡಗಳಿಗೆ ಜಾಸ್ತಿ ಕೊಡ್ತೀನಿ ಲಿಕ್ವಿಡ್ ಮಾಡಿದಾಗ. ಇದು ಒಂದು ಸಲ ಪೋಸ್ಟ್ ಹಾಕಿದ್ದೆ ನಾನು, ನೀವು ನಂದ್ರಲ್ಲಿ ಪೋಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಒಂದು 10 ಹೂವು ಏನೋ ಒಂದೇ ಸಲ ಹರಡಿತ್ತು. ಇನ್ನೊಂದು ಲಿಕ್ವಿಡ್ ಕೊಟ್ಟಾಗ ಆ ಲಿಕ್ವಿಡನ್ನು ತೋರಿಸ್ತೀನಿ, ಎಲ್ಲ ತೋರಿಸ್ತೀನಿ. ಆಮೇಲೆ ವಿಡಿಯೋ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಮಾಡಿಬಿಟ್ಟು ಹೋಗಿ, ಅಂದರೆ ನಮಗೊಂದು ಮೋಟಿವೇಶನ್ ಥರ ಇರುತ್ತೆ. ಅದರಿಂದ ನಿಮಗೆ ದುಡ್ಡು ಕಟ್ಟಾಗಲ್ಲ, ಸುಮ್ಮನೆ ಒಬ್ರಿಗೆ ಎಂಕರೇಜ್ ಮಾಡ್ದಂಗೆ ಇರುತ್ತೆ ಅಷ್ಟೇ. ಈ ಥರ ಒಂದು ಸಲ ನೀವು ಮನೇಲಿ ಮಾಡಿಬಿಟ್ಟು ನಿಮ್ಮ ಗಿಡಗಳಿಗೆ ಕೊಟ್ಟು ನೋಡಿ. ಅಂದರೆ ಮನೆ ಮುಂದೆ ಒಂದು 2-3 ಗಿಡ ಇಟ್ಕೊಂಡಿರೋರು ಎಷ್ಟೊಂದು ಜನ ಇರ್ತಾರಲ್ಲ, ಅವರೆಲ್ಲ ಅದಕ್ಕೆ ಹೋಗಿ ಗೊಬ್ಬರ ತಂದು ಎಲ್ಲ ಹಾಕೋಕ್ಕಾಗಲ್ಲ. ಸೊ ನಾವು ಮನೇಲಿರೋದ್ರಿಂದನೇ, ಮನೇಲಿ ನಾವು ಬಿಸಾಕೋದ್ರಿಂದನೇ ಲಿಕ್ವಿಡ್ ಮಾಡಿಕೊಟ್ರೇನು ನಮ್ಮ ಹೂವುಗಳು ಜಾಸ್ತಿ ಆಗುತ್ತೆ. ನಾನು ನೋಡ್ದಂಗೆ ಈ ಥರ ಟೆರೆಸ್ ಗಾರ್ಡನ್ ಮಾಡೋರು ಕಡಿಮೆ ಇದ್ರೂ ಎಲ್ಲರ ಮನೆ ಮುಂದೆನೂ ಎಲ್ಲೋ ಒಂದು ಗುಲಾಬಿ ಗಿಡನೋ ಒಂದು ದಾಸವಾಳ ಗಿಡನೋ ಇಟ್ಕೊಂಡಿರ್ತಾರೆ. ಆಲ್ಮೋಸ್ಟ್ ಎಷ್ಟೊಂದು ಜನ ಇಟ್ಕೊಂಡಿರ್ತಾರೆ. ಅಂಥವರಿಗೆ ಗೊಬ್ಬರ ತಂದು ಹಾಕೋಕ್ಕಾಗಲ್ಲ ಅನ್ನೋರಿಗೆ ಇಂಥ ಲಿಕ್ವಿಡ್ಗಳು ಒಳ್ಳೆಯ ಲಿಕ್ವಿಡು. ಇದು ಇವತ್ತಿನ ನಮ್ಮ ವೀಡಿಯೋ. ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ವೀಡಿಯೋಗಳಲ್ಲಿ ಇನ್ನೂ ಚೆನ್ನಾಗಿರೋ ಕಂಟೆಂಟ್ಸ್ ಹೇಳಿ ನಾನು ವೀಡಿಯೋ ಮಾಡ್ತೀನಿ. ಇದು ನಮ್ಮ ಮನೆಯಲ್ಲಿರುವ ದ್ರಾಕ್ಷಿ ಗಿಡ. ಇದೂ ಕಾಯಿಗಳಿದ್ದಾವೆ, ಆಲ್ರೆಡಿ ತೋರಿಸ್ತೀನಿ. ಅದನ್ನು ಕಾಯಿಗಳು ನಿಂತಿದ್ದಾವೆ ನೋಡಿ, ಅಲ್ಲಿ ದ್ರಾಕ್ಷಿ ಕಾಯಿ. ಅದು ಇನ್ನೂ ಹಣ್ಣಾಗಿಲ್ಲ, ಹಣ್ಣಾದಾಗೂ ತೋರಿಸ್ತೀನಿ. ಇದು ಕಪ್ಪು ದ್ರಾಕ್ಷಿ, ಹಣ್ಣಾದ್ರೂ ಸ್ವಲ್ಪ ಹುಳಿ ಇದೆ ಈ ದ್ರಾಕ್ಷಿ. ಆದರೆ ಇದು 5th ಟೈಮ್ ಏನೋ ಅದನ್ನು ಪ್ರೂನಿಂಗ್ ಮಾಡೋದು ಹೆಂಗೆ ಅದೆಲ್ಲನೂ ತೋರಿಸ್ತೀನಿ ಮುಂದೆ ಬರುವ ವೀಡಿಯೋ ಅಂತಲ್ಲಿ.